ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಗ. ದ ಆಲ್ ವೈಟ್ ಇಸ್ ಓವರ್ ನೌ. ಆರ್ ಸಿ ಬಿ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಬಂದಿದಂತೂ ಆಯಿತು. ಆರ್ ಸಿ ಬಿಯ ಕ್ಯಾಪ್ಟನ್ ಆಯ್ಕೆ ನಾಳೆ ಆಗ್ತಾರೆ ಅಂತ ಅಫಿಷಿಯಲಿ ಕೊಟ್ಬಿಟ್ಟವ್ರೆ ಇವರು. ನಾವು ಅನ್ಕೊಂಡಿದ್ವಿ ಅನ್ಬಾಕ್ಸ್ ಇವೆಂಟಲ್ಲಿ ಹೇಳ್ತಾರೆ, ಇವಾಗೆಲ್ಲ ಏನು ರಿವೀಲ್ ಮಾಡ್ಬಿಡ್ತು ಅಂದರೆ ಅನ್ಬಾಕ್ಸ್ ಇವೆಂಟಲ್ಲಿ ಏನು ಬದನೆಕಾಯಿ ಇರುತ್ತೆ. 2022 ಅಲ್ಲಿ ದೊಡ್ಡ ಅನ್ಬಾಕ್ಸ್ ಇವೆಂಟ್ ಅಂತ ಮಾಡಿದ್ರು ಆರ್ ಸಿ ಬಿ ಫಾರ್ ದ ಫಸ್ಟ್ ಟೈಮು. ಸೊ ಆವಾಗ ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ಕ್ಯಾಪ್ಟನ್ ಆಗಿ ಅಲ್ಲಿ ರಿವೀಲ್ ಮಾಡಿದರು. ಸೊ ಮೆಗಾ ಆಕ್ಷನ್ ಆದ ನಂತರ ಸೊ ಇಲ್ಲೂ ಆ ಥರ ಒಂದು ಸಸ್ಪೆನ್ಸ್ನ ಮೇಂಟೈನ್ ಮಾಡಿಬಿಟ್ಟು ಅಲ್ಲೇ ರಿವೀಲ್ ಮಾಡಿದ್ರೆ ನನ್ನ ಪ್ರಕಾರ ಸಖತ್ತಾಗಿರೋದು, ಚೆನ್ನಾಗಿರೋದು. ಸೊ ಇವಾಗ ಸುಮ್ಮನೆ ಏನಕ್ಕೆ ರಿವೀಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅನ್ಬಾಕ್ಸ್ ಇವೆಂಟ್ ಏನು ಮಾಡ್ತಾರೋ ಮಾಡೋದಿಲ್ವೋ, ಏನು ಅದನ್ನು ಬಿಟ್ಬಿಟ್ರೆ ಅವರು ಅನ್ಬಾಕ್ಸ್ ಇವೆಂಟ್ನ. ನನ್ನ ಪ್ರಕಾರ ಅಲ್ಲಿ ರಿವೀಲ್ ಮಾಡಿದ್ರೆ ಗ್ರ್ಯಾಂಡ್ ಆಗಿರೋದು. ಬಿಡಿ ಹೋಗಲಿ, ರಿವೀಲ್ ಮಾಡಿ ಎಲ್ಲ ಒಂದು ಕಡೆ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಫಿಷಿಯಲ್ ಆಗಿ ಅಪ್ಡೇಟ್ ಅಂತೂ ಬಂದಿದಂತೂ ಆಗಿದೆ. 11:30 ಬೆಳಗ್ಗೆ 11:30ಗೆ ಆರ್ ಸಿ ಬಿ ಅಫಿಷಿಯಲ್ ಆಗಿ ನಾಳೆ ರಿವೀಲ್ ಮಾಡ್ತಾರಂತೆ ಮಗ. ಈ ವಿಡಿಯೋನ ಗೊತ್ತಿಲ್ಲ ನೀವು ಯಾವಾಗ ನೋಡ್ತಿದ್ದೀರಾ ಅಂತ, ಇವತ್ತು ನೋಡ್ತಿರೋ ಅಥವಾ ನಾಳೆ ನೋಡ್ತಿದ್ದೀರೋ ಅಂತ. ಸೊ 11:30ಗೆ ಬರುತ್ತೆ ಆಗೋರು, ಎಲ್ಲ ನೋಡ್ಕೊಳ್ಳಿ. 12ನೇ ತಾರೀಕು 11:30ಗೆ ಬೆಳಗ್ಗೆ ಸ್ಟಾರ್ ಸ್ಪೋರ್ಟ್ಸ್ ಅಫಿಷಿಯಲ್ ಚಾನಲಲ್ಲಿ ಅನೌನ್ಸ್ಮೆಂಟ್ ಇರುತ್ತಂತೆ. ಅದೇ ಫ್ರಾಂಚೈಸ್ ಓನರು ಅಥವಾ ಕೋಚೋ ಒಬ್ಬ ಬ್ಯಾಟೋ ಯಾರೋ ಬಂದ್ಬಿಟ್ಟು ಹೇಳ್ತಾರೆ ಅಂತ ಕಾಣಿಸ್ತಾ ಇದೆ. ಪ್ರಿಡಿಕ್ಷನ್ ಏನು ಅಂತ ಅಂದರೆ ಯಾರು ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್? ಎರಡು ತಮ್ಮನೇಲಿ ನೋಡಿದ್ರೆ ತಾನೆ ಯಾರು ಅಂತ. ಅದೇ ವಿರಾಟ್ ಕೊಹ್ಲಿ ಅಥವಾ ರಜತ್ ಪತಿದಾರ್, ಇಬ್ಬರಲ್ಲಿ ಯಾರನ್ನ ಒಬ್ಬರು ಇಂಡಿಯನ್ ಅಷ್ಟೇನೆ. ಓವರ್ಸೀಸಿಗಿಲ್ಲ ಕ್ಯಾಪ್ಟನ್ಸಿ ಅನ್ನೋದಂತೂ ಗೊತ್ತಿರೋ ವಿಚಾರನೇ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ. ಸೊ ಅದನ್ನು ನೋಡೋಣ. ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗೋರು. ಏನು ಮಾಡುತ್ತೋ ಆರ್ ಸಿ ಬಿ ಟ್ವಿಸ್ಟ್ ಕೊಟ್ಬಿಟ್ರೆ ರಜತ್ ಪತಿದಾರ್ ಅಂತ ಅಂದ್ಬಿಟ್ರೆ. ಇವಾಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಇವಾಗ ಬಂದಿರೋದಲ್ಲ, ಒಂದು 3-4 ತಿಂಗಳಿಂದ ಹರಿದಾಡ್ತಿರೋ ಸಂಚಲನ ಎಲ್ಲ ನೋಡ್ತು ಅಂತಂದರೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ತಾರೆ, ಅದು ಇದು ಅಂತೆಲ್ಲ ಅಪ್ಡೇಟ್ಗಳಂತೂ ಬಂದಿದೆ. ಜೊತೆಗೆ ಆರ್ ಸಿ ಬಿಯ ಹೆಡ್ ಕೋಚ್ನೇ ಒಂದ್ಸಲ ಬಾಯ್ ತಪ್ಪಿ ಹೇಳ್ಬಿಟ್ಟಿದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬಹುದು ಅಂತ. ಸೊ ಆದ್ದರಿಂದ ನಮಗೆ ಸ್ಟ್ರಾಂಗ್ ಆಗಿ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ, ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿನ ಕೊಡಬಹುದು ಅಂತ. ನೆಕ್ಸ್ಟ್ ಮೆಗಾ ಆಕ್ಷನ್ವರೆಗೂ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ರೀಸೆಂಟಾಗಿ ನಮ್ಮ ಎಬಿಡಿನೂ ಕೂಡ ಹೇಳಿದರು, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಯಿತು ಅಂತಂದರೆ ಸಖತ್ತಾಗಿರುತ್ತೆ, ಟ್ರೋಫಿನ ಎತ್ಕೊತಾ ಇತ್ತು ಅಂತ ಅಂದರೆ ಅಜ್ಜಿ. ಇದಕ್ಕಿಂತ ಆರ್ ಸಿ ಬಿ ಫ್ಯಾನ್ಸ್ ಇನ್ನೂ ಒಂದು ಕೇಳೋದಿಲ್ಲ. ವಿರಾಟ್ ಕೊಹ್ಲಿ ಇಷ್ಟು ವರ್ಷ ಆಡಿದ್ಕೆ ಆಲ್ಮೋಸ್ಟ್ 18 ವರ್ಷ ಬರ್ತಾ ಇದೆ. 18 ವರ್ಷ ಆಡಿದ್ಕೂ ಕೂಡ ಸಾರ್ಥಕ ಆಗೋಗ್ಬಿಡುತ್ತೆ. 18ನೇ ವರ್ಷದಲ್ಲಿ ಟ್ರೋಫಿನ ಎತ್ತಬೇಕು, ಮೊದಲನೇ ಟ್ರೋಫಿನ ಎತ್ತಬೇಕು ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಕೇಳ್ಕೊಂತಾರೆ. ಸೊ ನೋಡೋಣ ಏನಾಗುತ್ತೆ. ಟೋಟಲ್ 2ರಲ್ಲಿ 1 ಅಂತೂ ಆಗುತ್ತೆ. ಅದು ಏನಾಗುತ್ತೆ ಅಂತ ನಾಳೆ ನೋಡೋಣ ಅಷ್ಟೇ ಅಫಿಷಿಯಲ್ ಆಗಿ ಬಂದಾದ್ಮೇಲೆ. ಇವಾಗ ನಾವು ಪಕ್ಕಾ ಇವರೇ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ 2ರಲ್ಲಿ 1, ಅದು ರಜತ್ ಪತಿದಾರ್ ಅವ್ರು ವಿರಾಟ್ ಕೊಹ್ಲಿ, ಇಬ್ಬರಲ್ಲಿ ಒಬ್ಬರೇ ಅಷ್ಟೇ. ನಿಮ್ಮ ಅನಿಸಿಕೆ ಏನು, ನಿಮ್ಮ ಪ್ರಿಡಿಕ್ಷನ್ ಏನು, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಿರಾಟ್ ಕೊಹ್ಲಿನ ಅಥವಾ ರಜತ್ ಪತಿದಾರ ಅಂತ. ನನ್ನ ಅನಿಸಿಕೆ ಸ್ಟ್ರಾಂಗ್ ಗಟ್ ಫೀಲಿಂಗ್ ಏನು ಅಂತಂದರೆ ವಿರಾಟ್ ಕೊಹ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.